ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಸೊ ಬೇಸಿಕಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ NPSಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನಾವು ಪಡೆಯೋಣ. ಸೊ ಏನಿದೆ ಕರ್ನಾಟಕ ಸರ್ಕಾರಿ ನೌಕರರ NPS ಯೋಜನೆ, ಇದರಿಂದ ಯಾವ ರೀತಿಯಾದಂಥ ಲಾಭ ಆಗಲಿದೆ. ಆಲ್ದೋ ಎಲ್ಲರೂ ಕೂಡ NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಫೈನಲಿ UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂದರೆ ಹೈಬ್ರಿಡ್ ಪೆನ್ಷನ್ ಸ್ಕೀಮನ್ನು ನಾವು ಮಾಡ್ತೀವಿ, ಈ ರೀತಿಯಾದಂಥ ಒಂದು ತರ್ಕಗಳನ್ನು ನೀಡ್ತಾ ಇದೆ. ಬಟ್ ರಾಜ್ಯ ಸರ್ಕಾರಿ ನೌಕರರು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರವು ಕೂಡ ನಾವು NPS ಅನ್ನು ಕ್ಯಾನ್ಸಲ್ ಮಾಡಿ OPS ಅನ್ನು ಮರುಜಾರಿ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತೇವೆ. ಅದಕ್ಕೆ ಸಂಬಂಧಿಸಿದಂತೆ ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿದೆ. ಆಲ್ರೆಡಿ ಎಲ್ಲವೂ ಕೂಡ ನಡೆದಿದೆ. ಬಟ್ ನೀವೇನಾದರೂ NPSನ ಬಗ್ಗೆ ಇನ್ನೂ ಕೂಡ ಕರೆಕ್ಟಾಗಿ ತಿಳಿದುಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ NPS ಹಾನಿಕಾರಕ ಅಂತ ಹೇಳಲಾಗುತ್ತೆ, ಆ್ಯಕ್ಚುಲಿ NPS ವರ್ಕ್ ಆಗೋದಾದರೂ ಹೇಗೆ, ಅಂದರೆ ಒಂದು ಹಾನಿಕಾರಕ ಇದೆ ಅಥವಾ ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಯಾಕೆ ಇದನ್ನು ಬೇಡ ಅಂತ ಹೇಳಲಾಗ್ತಾ ಇದೆ, ಯಾಕೆ ಸರ್ಕಾರಿ ನೌಕರರ ಜೊತೆ ಇದು ಚೆಲ್ಲಾಟ ಅಂತ ಹೇಳಲಾಗ್ತಾ ಇದೆ, ಮತ್ತು ಷೇರು ಮಾರುಕಟ್ಟೆಯ ಮೇಲೆ ಇದು ಯಾವ ರೀತಿಯಾಗಿ ಡಿಪೆಂಡ್ ಆಗಿದೆ, ಈ ಎಲ್ಲ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ಪಡೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಆ್ಯಂಡ್ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ ರೈಟ್, ಸೊ ಈ ಒಂದು ಶೀರ್ಷಿಕೆಯಲ್ಲಿ ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರಿ ನೌಕರರ NPS ರಾಷ್ಟ್ರೀಯ ಪಿಂಚಣಿ ಯೋಜನೆಯ ವಿವರ, ಲಾಭ ಮತ್ತು ನಷ್ಟಗಳು ಮತ್ತು ಪಿಂಚಣಿಯ ಲೆಕ್ಕಾಚಾರದ ಸಂಪೂರ್ಣ ಮಾಹಿತಿ ಅಂತ. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ NPS ಅಂತ. ಪಿಂಚಣಿ ಅಂದರೆ NPS ಅಂದರೆ ಏನು, ಅದರ ಒಂದು ಅರ್ಥ ಏನಿದೆ. ಸೊ NPS ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಎನ್ನುವುದು ಮಾರುಕಟ್ಟೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಇದೊಂದು ಷೇರು ಮಾರುಕಟ್ಟೆ ಆಧಾರಿತ ಪಿಂಚಣಿ ಆಗಿರುವಂಥದ್ದು. ಇದು 2006 ನಂತರ ನೇಮಕವಾದ ರಾಜ್ಯ ಸರ್ಕಾರಿ ನೌಕರರಿಗೆ ಕಡ್ಡಾಯವಾಗಿದೆ. ನೌಕರರು ತಮ್ಮ ಮಾಸಿಕ ಮೂಲ ವೇತನದ 10% ಕೊಡುಗೆಯಾಗಿ ನೀಡುತ್ತಾರೆ. ಸರ್ಕಾರವು ಅದಕ್ಕೆ ಸಮಾನವಾಗಿ ಪ್ರಸ್ತುತ 14% ಕೊಡುಗೆಯನ್ನು ನೀಡುತ್ತದೆ. ಈ ಹಣವನ್ನು ಪಿಂಚಣಿ ನಿಧಿ ನಿಯಂತ್ರಕ PFRDA ಮೂಲಕ ಹೂಡಿಕೆ ಮಾಡಲಾಗುತ್ತದೆ. ಸೊ ಬೇಸಿಕಲಿ ಇದರ ಒಂದು ಬೇಸಿಕ್ ಡೆಫಿನೇಷನ್. ಇದೊಂದು ಷೇರು ಮಾರುಕಟ್ಟೆ ಆಧಾರಿತ ಪಿಂಚಣಿ ವ್ಯವಸ್ಥೆಯಾಗಿದೆ. ಸೊ ಇದರಲ್ಲಿ 10% ವಂತಿಗೆ ಸರ್ಕಾರಿ ನೌಕರರು ನೀಡಬೇಕಾಗುತ್ತದೆ, 14% ವಂತಿಗೆ ಸರ್ಕಾರ ನೀಡುತ್ತೆ, ಮತ್ತು ಇದನ್ನು ಟೋಟಲ್ ಆಗಿ PFRDA ಮೂಲಕ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲಾಗುತ್ತದೆ. ಆ್ಯಂಡ್ ನೆಕ್ಸ್ಟ್, ಕೊಡುಗೆ ರಚನೆ ಯಾವ ರೀತಿಯಾಗಿದೆ, ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಅಂತ ನೀವು ನೋಡೋದಾದರೆ ನೌಕರರ ಪಾಲು, ಮೊಟ್ಟ ಮೊದಲನೇದಾಗಿ ನೌಕರರ ಪಾಲು ನೀವು ನೋಡಿದ್ರೆ ಮೂಲ ವೇತನ ಪ್ಲಸ್ DAನಲ್ಲಿ 10% ಕಡಿತವನ್ನು ಮಾಡಲಾಗುತ್ತೆ. ಸರ್ಕಾರದ ಪಾಲು ಬಂದ್ಬಿಟ್ಟು ನೌಕರರ ಪಾಲು ಪೂರಕವಾಗಿ 14% ಕೊಡುಗೆಯನ್ನು ನೀಡ್ತಾರೆ. ಈ ಒಟ್ಟು ಹಣವು ಪ್ರತಿಯೊಬ್ಬ ನೌಕರನ ಪ್ರತ್ಯೇಕ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಖಾತೆಯಲ್ಲಿ ಜಮಾ ಆಗುತ್ತದೆ. ಸೊ ನೀವು ಕೂಡ ಸರ್ಕಾರಿ ನೌಕರರಾಗಿದ್ದರೆ, ಇತ್ತೀಚೆಗೆ ಅಂದರೆ 2006 ನಂತರ ನೇಮಕವಾಗಿದ್ದರೆ ನಿಮ್ಮದು ಕೂಡ ಒಂದು ಪ್ರ್ಯಾನ್ ಖಾತೆಯನ್ನು ಮಾಡಲಾಗಿರುತ್ತೆ. ಆ ಒಂದು ಪ್ರ್ಯಾನ್ ಖಾತೆಯಲ್ಲಿ ನೀವು ಲಾಗಿನ್ ಆಗೋ ಮುಖಾಂತರ ಎಷ್ಟು ಹಣ ನಿಮಗೆ ಆಗಿದೆ ಅಂತ ಕೂಡ, ನಿಮ್ಮ ಒಂದು NPS ಅಕೌಂಟಲ್ಲಿ ಎಷ್ಟು ಹಣ ಆಗಿದೆ ಅಂತ ಕೂಡ ಚೆಕ್ ಮಾಡಿಕೊಳ್ಳಬಹುದಾಗಿದೆ. ಸೊ ಬೇಸಿಕಲಿ ನೀವು ಇಲ್ಲಿ ನೋಡ್ಬೋದು, ಅಥವಾ ಇಲ್ಲಿ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಆಗುತ್ತೆ. NPS ಲಾಗಿನ್ ಅಂತ ನೀವೇನಾದರೂ ಸರ್ಚ್ ಮಾಡಿದ್ರೆ, ಸೊ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಫಸ್ಟ್ ಲಾಗಿನ್ ಏನು ಕಾಣಿಸ್ತಾ ಇದೆ ನೀವು. ಸೊ ಇದರಲ್ಲಿ ಬೇಸಿಕಲಿ ಪ್ರೋಟಿಯಾನ್ ಅಂತ ಇದೆ. ಸೊ ಈ ಒಂದು ವೆಬ್ಸೈಟ್ನ ಮುಖಾಂತರ ನೀವು NPSಗೆ ಲಾಗಿನ್ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು NPS ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ನಿಮ್ಮ ಒಂದು ಪ್ರ್ಯಾನ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 1 2 3 4 5 6 7 8 9 10. ಓಕೆ, ಸೊ ಇದಾದಮೇಲೆ ನೀವು ಒಂದು ಪಾಸ್ವರ್ಡನ್ನು ಹಾಕ್ತೀರಾ, 1 2 3 4 5 ಅಂತ ಅಂದ್ಕೊಳ್ಳಿ. ಕ್ಯಾಪ್ಚಾನ ಎಂಟರ್ ಮಾಡ್ತೀರಾ, 58 + 6 ಅಂತ. ಸೊ ಬೇಸಿಕಲಿ 64 ಅಂತ ನೀವು ಎಂಟರ್ ಮಾಡ್ತೀರಾ. ಇದಾದಮೇಲೆ ಐ ಅಂಡರ್ಸ್ಟುಡ್ ಮೇಲೆ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತೀರಾ. ಸೊ ಒಂದ್ಸತಿ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಒಂದು ಅಕೌಂಟ್ನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಆ ಒಂದು ಡ್ಯಾಶ್ಬೋರ್ಡಲ್ಲಿ ಇಲ್ಲಿಯವರೆಗೆ ನೀವು ಎಷ್ಟು ಹಣವನ್ನು ಇಲ್ಲಿ ಹೂಡಿಕೆ ಮಾಡಿದ್ದೀರಾ, ಅದಕ್ಕೆ ಎಷ್ಟು ಬಡ್ಡಿ ಸರ್ಕಾರದ ಕಡೆಯಿಂದ ಸಿಕ್ಕಿದೆ, ಮತ್ತು ನಿಮ್ಮ ಒಂದು ಟೋಟಲ್ ಒಂದು ವಂತಿಗೆ ಒಂದು ತಿಂಗಳಿಗೆ ಎಷ್ಟು ಬರ್ತಾ ಇದೆ, ಈ ಎಲ್ಲ ಒಂದು ವಿಷಯಗಳ ಸಮಗ್ರವಾಗಿರುವಂಥ ಮಾಹಿತಿ ನಿಮ್ಮ ಒಂದು ಈ ಪೋರ್ಟಲ್ನಲ್ಲಿ ಕಾಣಿಸುತ್ತೆ. ಸೊ ಇಂದು CRA.NPS.proteantech.in ಅಂತ ಇದು ಸರ್ಕಾರದಿಂದಲೇ ಕ್ರಿಯೇಟ್ ಮಾಡಿರುವಂಥ ಒಂದು
ವೆಬ್ಸೈಟ್ ಆಗಿರುವಂಥದ್ದು ಇದು ನೋಡಿ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ NPS ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ ನೀವೆಲ್ಲವೂ ಕೂಡ ನೋಡ್ಬೋದು. ಆ್ಯನ್ಯುವಲ್ ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟ್ಸ್, UPS ಪಾಸ್ಬುಕ್ಕನ್ನು ನೋಡ್ಬೋದು, ವಿಡ್ರಾವಲ್, ಯುಟಿಲಿಟಿ, ಇನ್ವೆಸ್ಟ್ ಇನ್ NPS. ನೀವು ಬೇಕಂದರೆ ಜಾಸ್ತಿ ಹಣ ಇನ್ನೂ ಕೂಡ ನಾನು ಹೂಡಿಕೆ ಮಾಡಬೇಕು ಅಂದರೆ ಅದರಲ್ಲಿ ಆ್ಯಡ್ ಮಾಡೋಕ್ಕೆ ಕೂಡ ಒಂದು ಆಪ್ಷನ್ ಇರುತ್ತೆ, ಅದರಿಂದ ನೀವು ಆ್ಯಡ್ ಕೂಡ ಮಾಡ್ಬೋದು. ಸೊ ಅದನ್ನು ಒಂದು ಡೆಮೋ ಅಕೌಂಟಲ್ಲಿ ಲಾಗಿನ್ ಮಾಡಿ ಯಾವ ರೀತಿಯಾಗಿ ಇದು ಕಾಣಿಸುತ್ತೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅದು ಬೇಕೆಂದರೆ NPS ಅಂತ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಿಸಿದಂತೆ ಒಂದು ಸಪ್ರೇಟ್ ವಿಡಿಯೋನ ನಾವು ಮಾಡ್ತೀವಿ. ಸೊ ಅದರಲ್ಲಿ ಯಾವ ರೀತಿಯಾಗಿ ಈ ಎಲ್ಲ ಒಂದು ಡೀಟೇಲ್ಸನ್ನು ನೋಡೋದು, ಯಾವ ರೀತಿ ಇದರ ಒಂದು ಪಾಸ್ವರ್ಡನ್ನು ರೀಸೆಟ್ ಮಾಡೋದು ಎಲ್ಲವನ್ನು ಕೂಡ ನಿಮಗೆ ತಿಳಿಸಿ ಕೊಡ್ತೇವೆ. ನಾವು ರಿಟರ್ನಿಂಗ್ ಬ್ಯಾಕ್ ಟು ಅವರ್ ಟಾಪಿಕ್. ಸೊ ಬೇಸಿಕಲಿ ಇದನ್ನು ಪರ್ಮನೆಂಟ್ ರಿಟೈರ್ಮೆಂಟ್ ನಂಬರ್ ಅಂದರೆ ಪ್ರ್ಯಾನ್ ನಂಬರ್ ಅಂತ ಕರಿತೀವಲ್ಲ, ಇಲ್ಲಿ ನೋಡಿ PRN NPS ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಎಂಟರ್ ಮಾಡಿ ಅಂತ ಅಲ್ಲಿ ಕೇಳಲಾಗ್ತಾ ಇದೆ. ಸೊ ಪ್ರ್ಯಾನ್ ಅಂದರೆ ಇದು ಯೂನಿವರ್ಸಲ್ ಇರುತ್ತೆ. ಸೊ ಒಮ್ಮೆ ಜನ್ರೇಟ್ ಆದರೆ ಅದೇ ಕಂಟಿನ್ಯೂಸ್ ಆಗಿ ಉಳಿಯುವಂಥದ್ದು. ಸೊ NPSನ ಅನುಕೂಲಗಳು ಏನಿದೆ ಅಂತ ನೀವು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಪಾರದರ್ಶಕತೆ ಇರುತ್ತೆ. ಇದರಲ್ಲಿ ನೌಕರರು ಆನ್ಲೈನ್ ಮೂಲಕ ತಮ್ಮ ಖಾತೆಯ ಬ್ಯಾಲೆನ್ಸನ್ನು ಮತ್ತು ಹೂಡಿಕೆಯ ಆದಾಯವನ್ನು ಪ್ರತಿದಿನ ನೋಡಬಹುದಾಗಿದೆ. ನೀವು ಪ್ರತಿದಿನ ಕೂಡ ನಿಮ್ಮೊಂದು ಹೂಡಿಕೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತಿದೆ ಅಂತ ನೋಡಬಹುದಾಗಿದೆ. ಪೋರ್ಟೆಬಿಲಿಟಿ, ನೌಕರನು ಕೆಲಸ ಬದಲಾಯಿಸಿದರೂ ಕೂಡ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ಕೇಂದ್ರಕ್ಕೆ ಹೋದರೂ ಕೂಡ NPS ಖಾತೆ ಬದಲಾಗುವುದಿಲ್ಲ. NPS ಖಾತೆ ಸೇಮ್ ಆಗಿ ಉಳಿಯುತ್ತದೆ. ತೆರಿಗೆ ವಿನಾಯಿತಿ, ಆದಾಯ ತೆರಿಗೆ ಕಾಯ್ದೆಯಡಿ ಹೂಡಿಕೆ ಮೇಲೆ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸೊ ಹಳೆಯ ತೆರಿಗೆ ಸಿಸ್ಟಮ್ ಮತ್ತು ಹೊಸ ತೆರಿಗೆ ಸಿಸ್ಟಮಲ್ಲಿಯೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಇದಕ್ಕೆ ಸಿಗುವಂಥದ್ದು ಅಪ್ ಟು 14% ಆಫ್ ದಿ ಬೇಸಿಕ್ ಇಲ್ಲಿ ಹೊಸ ಒಂದು ತೆರಿಗೆ ಸ್ಲ್ಯಾಬಲ್ಲಿ ಮತ್ತು ಅಪ್ ಟು 10% ಆಫ್ ಬೇಸಿಕಲ್ಲಿ ಹಳೆಯ ತೆರಿಗೆ ಸ್ಲ್ಯಾಬಲ್ಲಿ ವಿನಾಯಿತಿಯನ್ನು ನೀಡಲಾಗಿದೆ. ಸೊ ಹಾಗಾಗಿ ಟ್ಯಾಕ್ಸ್ ಬೆನಿಫಿಟ್ ಇದಕ್ಕೆ ಸಿಗುವಂಥದ್ದು ಒಂದು ಪ್ರಮುಖ ಕಾರಣ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಸೆಕ್ಟರ್ ಎಂಪ್ಲಾಯೀಸ್ಗಳು ಇದರಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ. ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟ್ NPSನ ಅನಾನುಕೂಲಗಳು. ಸೊ ನಾವು ಅಡ್ವಾಂಟೇಜಸ್ ನೋಡಿದ್ದೇವೆ, ಇವಾಗ ಡಿಸ್ಅಡ್ವಾಂಟೇಜಸ್ಗಳನ್ನು ಕೂಡ ನೋಡೋಣ. ಮಾರುಕಟ್ಟೆಯ ಒಂದು ಅಪಾಯ ಇರುತ್ತೆ ಇದಕ್ಕೆ. ಹೂಡಿಕೆಯು ಮಾರುಕಟ್ಟೆ ಏರಿಳಿತಗಳ ಮೇಲೆ ಅವಲಂಬಿತವಾಗಿರೋದ್ರಿಂದ ನಿವೃತ್ತಿಯ ಮೊತ್ತ ಖಚಿತವಾಗಿರೋದಿಲ್ಲ. ಖಚಿತ ಪಿಂಚಣಿ ಇಲ್ಲ. ಹಳೆಯ ಪಿಂಚಣಿ ಯೋಜನೆಯಂತೆ OPS ಕೊನೆಯ ವೇತನದ 50% ಪಿಂಚಣಿ ಸಿಗುವ ಭರವಸೆ ಇಲ್ಲಿ ಇರುವುದಿಲ್ಲ. ಅನಿಶ್ಚಿತತೆ ಇರುತ್ತೆ ಇದರಲ್ಲಿ. ನಿವೃತ್ತಿಯ ಸಮಯದಲ್ಲಿ ಮಾರುಕಟ್ಟೆ ಕುಸಿದಿದ್ದರೆ ಸಿಗುವ ಮಾಸಿಕ ಪಿಂಚಣಿ ಮೊತ್ತ ಬಹಳ ಕಡಿಮೆ ಆಗುತ್ತದೆ. ಸೊ ಬೇಸಿಕಲಿ ಮಾರುಕಟ್ಟೆ ಕುಸಿದ್ರೆ ಪಿಂಚಣಿ ಕಡಿಮೆ ಆಗುತ್ತೆ, ಮಾರುಕಟ್ಟೆ ಏರಿದ್ರೆ ಪಿಂಚಣಿ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೇಟ್ ಫಾರ್ವರ್ಡ್. ಸೊ ಅದಾದಮೇಲೆ ನೆಕ್ಸ್ಟ್ ನಿವೃತ್ತಿಯ ನಂತರದ ನಿಯಮ. ಸೊ ಮೇನ್ ಈ ಒಂದು ರೀಸನ್ಗಳಿಂದಲೇ ಸರ್ಕಾರಿ ನೌಕರರು ಇದು ಅವೈಜ್ಞಾನಿಕ ಮತ್ತು ಇದರ ಮೇಲೆ ಭರವಸೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡಿ OPS ನೀಡಬೇಕು. ಇದನ್ನು ಜಾರಿಗೆ ತಂದಿರುವಂಥದ್ದು ಸರ್ಕಾರಿ ನೌಕರರಿಗೆ ಮೋಸ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಓಕೆ. ಸೊ ಇದಾದಮೇಲೆ ನಿವೃತ್ತಿಯ ನಂತರದ ನಿಯಮ 60-40 ನಿಯಮ ಏನು ಹೇಳುತ್ತೆ ಅಂದರೆ, ಒಟ್ಟು ಮೊತ್ತ ಕಾರ್ಪಸ್ ಅಂತ ಕರಿತೀವಿ. ಒಟ್ಟು ಮೊತ್ತವನ್ನು NPSನಲ್ಲಿ ಇನ್ವೆಸ್ಟ್ ಮಾಡಿರೋ ಅಮೌಂಟನ್ನು ಕಾರ್ಪಸ್ ಅಂತ ಕರೀತಾರೆ. 60% ಲಂಸಮನ್ನು ವಾಪಸ್ ಪಡೆಯಬಹುದಾಗಿದೆ. ನಿವೃತ್ತಿಯ ಸಮಯದಲ್ಲಿ 60% ಹಣವನ್ನು ನೌಕರರು ತೆರಿಗೆ ರಹಿತವಾಗಿ ಹಿಂದಕ್ಕೆ ಪಡೆಯಬಹುದು. 20% ಎರಡನೇ ಒಂದು ಪಾಯಿಂಟ್ ಏನು ಹೇಳುತ್ತೆ ಅಂದರೆ, 40% ಅನ್ಯೂಟಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅನ್ಯೂಟಿ ಅಂದರೆ ಉಳಿದ 40% ಹಣವನ್ನು ಸರ್ಕಾರಿ ಮಾನ್ಯತೆ ಪಡೆದ ವಿಮಾ ಕಂಪನಿಗಳಲ್ಲಿ ಅನ್ಯೂಟಿಯಾಗಿ ಇಡಬೇಕು. ಈ 40% ಮೇಲೆ ಪ್ರತಿ ತಿಂಗಳು ಪಿಂಚಣಿ ಸಿಗುತ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರುವಂಥದ್ದು, ಇದು ಬೇಸಿಕಲಿ 60-70 ಲಕ್ಷ ನಿಮ್ಮ ಒಂದು ಅಮೌಂಟ್ ಜಮೆ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ನೀವು 60% ಪಡಿಬೋದು, 40% ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಅದರಿಂದ ಆ್ಯನ್ಯೂಟಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸೊ ಇದು ಒಂದು ರೂಲ್ ಆಗಿರುವಂಥದ್ದು, ಇದನ್ನು ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಓಕೆ. ಸೊ ನೀವು 100% ಹಣವನ್ನು ಪಡಿತೀವಿ ಅಂದರೆ ಅದು ಆಗಲ್ಲ, ಆ ರೀತಿ ಅಲೌಡ್ ಇಲ್ಲ ಅದರಲ್ಲಿ ಬೇಸಿಕಲಿ. ಆಲ್ ರೈಟ್. ಸೊ ಅದಾದಮೇಲೆ ಪಿಂಚಣಿ ಹಣ ಎಷ್ಟು ಸಿಗ್ಬೋದು ಅಂತ ಎಲ್ಲರ ಒಂದು ಪ್ರಶ್ನೆ ಕೂಡ ಇರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಹೋಗ್ತಾರೆ, ನಿಮಗೆ ಸಿಗುವ ಪಿಂಚಣಿ ನಿಮ್ಮ ಒಟ್ಟು ಹೂಡಿಕೆ, ಕಾರ್ಪಸ್ ಮತ್ತು ನೀವು ಆಯ್ಕೆ ಮಾಡಿದ ಅನ್ಯೂಟಿ ದರವನ್ನು ಅವಲಂಬಿಸಿರುತ್ತದೆ. ಸೊ ನೀವು ಕಾರ್ಪಸನ್ನು ಎಷ್ಟು, ನಿಮ್ಮ ಒಂದು ಹೂಡಿಕೆ ಎಷ್ಟು ಆಗಿದೆ, ನಿಮ್ಮ ಒಂದು ಹಣ ಎಷ್ಟಿದೆ ಮತ್ತು ಅದರ ಮೇಲೆ ಎಷ್ಟರ ಒಂದು ಅನ್ಯೂಟಿ ತೆಗೆದುಕೊಂಡಿದ್ದೀರಾ ಅಂತ. ಉದಾಹರಣೆಗೆ ನಿಮ್ಮ ಒಟ್ಟು ಹೂಡಿಕೆ 1 ಕೋಟಿ ರೂಪಾಯಿ ಇದ್ದರೆ 40 ಲಕ್ಷ ರೂಪಾಯಿ ಅನ್ಯೂಟಿಗೆ ಹೋಗುತ್ತದೆ. ಸದ್ಯದ ಮಾರುಕಟ್ಟೆಯ ದರ ಸುಮಾರು 6% ಅನ್ವಯ ತಿಂಗಳಿಗೆ ಸುಮಾರು 20,000-25,000 ಸಾವಿರ ರೂಪಾಯಿ ಪಿಂಚಣಿ ಬರಬಹುದು. ಇದು ಮಾರುಕಟ್ಟೆಯ ಬದಲಾವಣೆಗೆ ಅನುಗುಣವಾಗಿ ವ್ಯತ್ಯಾಸ ಕೂಡ ಆಗುತ್ತದೆ ಅಂತ. ಇದರ ಅರ್ಥ ನೀವು 40 ಲಕ್ಷ ರೂಪಾಯಿ ಹೂಡಿಕೆ ಮಾಡಿ 20,000-25,000 ಸಾವಿರ ರೂಪಾಯಿ ಹಾರ್ಡ್ಲಿ ನಿಮ್ಮೊಂದು ಕೈಗೆ ಸಿಗುತ್ತದೆ ಅಂತ ಅರ್ಥ. ಅಂದರೆ ಟೋಟಲ್ 1 ಕೋಟಿಯಲ್ಲಿ 60 ಲಕ್ಷ ರೂಪಾಯಿ ನೀವು ವಿಡ್ರಾ ಮಾಡಿದ್ದೀರಾ, 40 ಲಕ್ಷ ರೂಪಾಯಿಂದ ಅನ್ಯೂಟಿ ತೆಗೆದುಕೊಳ್ತೀರಾ. ಆ ಒಂದು ಅನ್ಯೂಟಿ ಆ ಒಂದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಆಗುತ್ತೆ. ಅದರಿಂದ ಪ್ರತಿ ಒಂದು ವರ್ಷಕ್ಕೆ 6% ಅಷ್ಟೇ ಒಂದು ಏನು ರೇಟನ್ನು ಹಿಡಿದ್ರೆ
ಮಾರುಕಟ್ಟೆಗೆ ಸರಿಸುಮಾರು ತಿಂಗಳಿಗೆ ಸರಿಸುಮಾರು ರಿಟರ್ನ್ಸನ್ನು ನೀವು ಕನ್ಸಿಡರ್ ಮಾಡಿದ್ರೆ 20 ರಿಂದ 25 ಸಾವಿರ ರೂಪಾಯಿ ಪಿಂಚಣಿಯಲ್ಲಿ ಸರ್ಕಾರಿ ನೌಕರರಿಗೆ ಸಿಗಬಹುದು. ಇದು ಖಚಿತವಾಗಿರೋದಿಲ್ಲ, ಮೇ ಬಿ ಆರ್ ಮೇ ನಾಟ್ ಬಿ ಅಂತ ಹೇಳಲಾಗುತ್ತೆ. ಇದಾದಮೇಲೆ OPS ಮತ್ತು NPSನ ನಡುವಿನ ಡಿಫ್ರೆನ್ಸ್ ಇದು ಎಲ್ಲರೂ ಕೂಡ ಗೊತ್ತಿರುವಂಥದ್ದು, ಆದರೂ ಕೂಡ ಒಮ್ಮೆ ನೋಡೋಣ. ಪಿಂಚಣಿ ಖಚಿತವಾಗಿರುತ್ತೆ OPSನಲ್ಲಿ, NPSನಲ್ಲಿ ಅನಿಶ್ಚಿತತೆ, ಮಾರುಕಟ್ಟೆ ಆಧಾರಿತ. ಕೊಡುಗೆ ಯಾವುದೇ ರೀತಿಯಾದಂಥದ್ದು ಇಲ್ಲಿ OPSನಲ್ಲಿ ನೀಡುವಂಥ ಅವಶ್ಯಕತೆ ಇಲ್ಲ, ಬಟ್ NPSನಲ್ಲಿ ವೇತನದ 10% ನೀಡಬೇಕಾಗುತ್ತದೆ. DA ಪರಿಷ್ಕರಣೆ ಸಿಗುತ್ತದೆ, ಇದರಲ್ಲಿ ಸಿಗೋದಿಲ್ಲ. ಅಂದರೆ ಪ್ರತಿ 6 ತಿಂಗಳಿಗೊಮ್ಮೆ DA ಪರಿಷ್ಕರಣೆ ಆದಾಗ ಪೆನ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಬಟ್ NPSನ ಮೇಲೆ ಅದು ಯಾವುದೇ ರೀತಿಯಾದಂಥ ಹೊರೆ ಅಂದರೆ ಯಾವುದೇ ರೀತಿಯಾದಂಥ ಒಂದು ಪ್ರಭಾವ ಬೀರೋದಿಲ್ಲ. ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ NPSನ ಒಂದು ಇಂಪ್ಲಿಮೆಂಟೇಷನ್ ಇದೆ ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ. ಭಾಗಶಃ ಹಿಂಪಡೆಯುವಿಕೆ, ಪಾರ್ಷಿಯಲ್ ವಿಡ್ರಾವಲ್ ಏನಾದರೂ ಇದರಲ್ಲಿ ಇದೆ ಅಂತ ನೀವು ನೋಡಿದ್ರೆ, ಸರ್ಕಾರಿ ನೌಕರರು ತೀವ್ರ ಅನಾರೋಗ್ಯ, ಮಗುವಿನ ಶಿಕ್ಷಣ ಅಥವಾ ಮದುವೆಗಾಗಿ ಸೇವಾ ಅವಧಿಯಲ್ಲಿ ಕೆಲವೊಮ್ಮೆ ತಮ್ಮ ಸ್ವಂತ ಕೊಡುಗೆಯಿಂದ 25ರಷ್ಟು ಭಾಗಶಃ ಹಣವನ್ನು ಹಿಂಪಡೆಯಲು ಅವಕಾಶವಿರುತ್ತದೆ. ಇದಕ್ಕೆ ನಿರ್ದಿಷ್ಟ ಷರತ್ತುಗಳನ್ನು ಪೂರೈಸಬೇಕು ಅಂತ. ಅಂದರೆ NPSನಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಅದನ್ನು ನಾರ್ಮಲಿ ರಿಟೈರ್ಮೆಂಟ್ ಟೈಮಲ್ಲಿಯೇ ಅದನ್ನು ವಿಡ್ರಾ ಮಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಭಾಗಶಃ ಅದನ್ನು ನೀವು ಪಡಿಬೇಕು ಅಂದರೆ ಅನಾರೋಗ್ಯ ಅಥವಾ ಮಗುವಿನ ಶಿಕ್ಷಣ, ಮದುವೆಗಾಗಿ ಪಡೆಯೋದಕ್ಕೆ ಅವಕಾಶ ಇದೆ. ಅದು ಕೂಡ 25% ಮಾತ್ರ ನೀಡಲಾಗುತ್ತೆ ಆ್ಯಂಡ್ ಅದರಲ್ಲಿಯೂ ಕೂಡ ಕೆಲವೊಂದಿಷ್ಟು ಷರತ್ತುಗಳಿದೆ. ಸೊ ಹಾಗಾಗಿ ಸದ್ಯಕ್ಕೆ ನೀವು ನೋಡಿದ್ರೆ ಒಂದು ಸರ್ಕಾರಿ ನೌಕರರ ಭವಿಷ್ಯದ ಆರ್ಥಿಕ ಯೋಜನೆಗಳಲ್ಲಿ ಒಂದಾಗಿದೆ. ಸರ್ಕಾರವು OPS ಮರುಸ್ಥಾಪನೆ ಕುರಿತು ಚರ್ಚಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಬಹುದು ಅಂತ ನಾವು ಈ ಒಂದು ಮಾಹಿತಿಯನ್ನು ರೆಡಿ ಮಾಡಿದ್ದೇವೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ.